ಕಳೆದ ವರ್ಷ ಬರದ ಎಫೆಕ್ಟ್ ಜೊತೆಗೆ ಕಾವೇರಿ ಪ್ರಾಧಿಕಾರ ನಿರಂತರವಾಗಿ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ ಸೂಚನೆ ಕೊಟ್ಟ ಪರಿಣಾಮ ಈಗ ಅದರ ಎಫೆಕ್ಟ್ ಬೆಂಗಳೂರಿಗೆ ತಟ್ತಾ ಇದೆ. ಜಲಕ್ಷಾಮ ವಿಪರೀತವಾಗಿ ಕಾಣಿಸಿಕೊಳ್ತಾ ಇದೆ. ಜನ ಬೀದಿಗಿಳಿದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಏರಿಯಾದಲ್ಲಿ ಜನ ಈ ರೀತಿ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಜೀವಜಲಕ್ಕೆ ಪರದಾಟ, ಸಿಡಿದೆದ್ದ ಜನ. ಕಾಟನ್ ಪೇಟೆಯಲ್ಲಿ ಕಾವೇರಿಗಾಗಿ ಪ್ರತಿಭಟನೆ. ಈಗಾಗಲೇ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ನೀರು ತಮಿಳುನಾಡಿಗೆ ಬಿಡಬಾರದು ಅಂತ ಅನೇಕ ಸಂಘ ಸಂಸ್ಥೆಗಳು ನಾನಾ ರೀತಿಯ ಹೋರಾಟ ಮಾಡಿದ್ವು. ಆದರೆ ಕಾವೇರಿ ಪ್ರಾಧಿಕಾರದ ಆದೇಶ ಪಾಲನೆ ಮಾಡಿದ ಸರ್ಕಾರಕ್ಕೀಗ ನೀರಿನ ಸಮಸ್ಯೆ ಮನವರಿಕೆ ಆಗ್ತಿದೆ. ಸಿಲಿಕಾನ್ ಸಿಟಿ ಜನರಿಗೂ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗ್ತಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಟನ್ ಪೇಟೆಯ ಜಾಲಿ ಮಸೀದಿಯ ಭಾಗದ ಜನ ಸಿಡಿದಿದ್ರು. ಕಳೆದ 3-4 ತಿಂಗಳಿಂದ ಸರಿಯಾಗಿ ಕಾವೇರಿ ನೀರು ಬರ್ತಿಲ್ಲ ಅಂತ ಅನೇಕ ಬಾರಿ ಜಲಮಂಡಳಿಗೆ ದೂರು ಕೊಟ್ಟರೂ ಪ್ರಯೋಜನ ಆಗಿಲ್ಲ. ನೀರು ಸರಬರಾಜು ಮಾಡುವಲ್ಲಿ ಜಲಮಂಡಳಿ ಹಿಂದೆ ಬಿದ್ದಿರೋ ಕಾರಣ ಅಲ್ಲಿನ ಜನ ದಿಢೀರ್ ಪ್ರತಿಭಟನೆ ನಡೆಸಿದ್ರು. 8 ತಿಂಗಳಿಂದ ನೀರಿಲ್ಲ ಈ ಜಾಲಿಯಲ್ಲಿ. ಸರಿ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕು, ಹೆಂಗ್ ಹೋಗ್ತಾರೆ? ಆಫೀಸ್ಗೆ ಹೋಗ್ಬೇಕು, ಹೆಂಗ್ ಹೋಗ್ತಾರೆ? ವಯಸ್ಸಾಗಿ ಏಜ್ ಅವ್ರು ಇದ್ದಾರೆ, ಅವ್ರು ಹೆಂಗ್ ಮಾಡ್ತಾರೆ? 3ನೇ ಫ್ಲೋರ್ ನೀರು ಹತ್ತಕ್ಕಾಗುತ್ತಾ? ನೀರಿಗೆ ನಾವು ಜಗಳ ಮಾಡಿದಕ್ಕೆ, ನಾವು ಜಗಳ ಮಾಡುವಾಗೆಲ್ಲ ಲಾರಿ ನೀರು ಕಳಿಸೋದು ಬೇರೆ ಕೆಲಸ ಇಲ್ವಾ ನಮ್ಗೆ? ಅವಾಗ ಜಗಳ ಮಾಡ್ಕೊಂಡು ಕುತ್ಕೊಂಡಿರೋ ಕೆಲಸನ ನಮ್ಗೆ? ನೀರ್ ಬಿಡ್ತಾನಲ್ಲ ಆಯಪ್ಪ, ಅಲ್ಲಲ್ಲಿ ಲಂಚ ತಗೊಂಡು ನೀರ್ ಬಿಡ್ತಾವನೆ, ಅಲ್ಲಲ್ಲಿ 500 ರೂಪಾಯಿ 1000 ರೂಪಾಯಿ ಒಬ್ಬೊಬ್ಬರ ಹತ್ರನು ತಗೊಂಡು ನೀರ್ ಬಿಡ್ತಾವನೆ. ನಮ್ಗೆ ನೀರೇ ಬಿಡೋದಿಲ್ಲ ಅವನು. ನಮ್ ಜಗಳ ಮಾಡಿದ್ರೆ ನೀರ್ ಬಿಡೋದಿಲ್ಲ, ಏನ್ ಮಾಡಿದ್ರು ನೀರ್ ಬಿಡೋಲ್ಲ. ಕಂಪ್ಲೇಂಟ್ 4 ಸತಿ ಕಂಪ್ಲೇಂಟ್ ಕೊಟ್ಟಾಯ್ತು. ಕಂಪ್ಲೇಂಟ್ ಕಾಪಿ ನಮ್ಮ ಹತ್ರ ಇದೆ, ಅದಕ್ಕೆ ಏನು ಆನ್ಸರ್ ಕೊಡ್ತಾ ಇಲ್ಲ ಅವರು. ನೀರಿಲ್ಲದೆ ಹೇಗೆ ಜೀವನ ನಡೆಸೋದು? ನಮ್ ಕಷ್ಟವನ್ನ ಯಾರು ಕೇಳ್ತಾ ಇಲ್ಲ. ಇಲ್ಲಿನ ವಾಟರ್ ಮ್ಯಾನ್ ಹಣ ಕೊಡೋರ ಕಡೆಗೆ ನೀರ್ ಬಿಡ್ತಾನೆ ಅಂತ ಪ್ರತಿಭಟನೆ ಮಾಡಿದ್ರು. ದಿಢೀರಂತ ರಸ್ತೆ ತಡೆದ ಕಾರಣ ಟ್ರಾಫಿಕ್ ಸಮಸ್ಯೆ ಕೂಡ ಆಗಿತ್ತು. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದವರನ್ನ ಮನವೊಲಿಸಿ ಪ್ರತಿಭಟನೆ ನಿಲ್ಲಿಸುವಂತೆ ಮಾಡಿದ್ರು. ಬಂದ್ರೆ ಗಲೀಜ್ ನೀರ್ ಬರ್ತೈತೆ, ವಾಸನೆ ನೀರ್ ಬರುತ್ತೆ. ಅದು ಬಂದ್ ಮಾಡಿಬಿಟ್ಟಿದ್ರೆ ನೀರೇ ಸಿಕ್ಕಲ್ಲ. ಅವ್ರು ಕೇಳಿದ್ರೆ ಬಿಡ್ತೀವಿ, ನೀವು ಒಬ್ಬರೇನ ಇರೋದು, ನೀವೇನ್ ಹೇಳ್ತಾ ಇರೋದು, ಹೋಗ್ರಿ ನೀವು ಅಂತಾರೆ. ಏನ್ ಮಾಡಿದ್ರು ನೀರ್ ಬಿಡ್ತಾ ಇಲ್ಲ. ಬಿಲ್ ಅಂದ್ರೆ ಕಟ್ಬೇಕು. ಮುಂದೆ ಏನ್ ಮಾಡೋದು? ಇಷ್ಟೇಕ್ ಮಾಡ್ತೀವಿ. ಬಿಡಬ್ಲ್ಯೂಎಸ್ಎಸ್ಬಿಗೆ ಡಿಸಿಎಂ ಡಿಕೆ ಖಡಕ್ ಸೂಚನೆ. ನೀರಿನ ಅಭಾವ ಎದುರಾಗ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆಶಿ ಎಚ್ಚೆತ್ತಿದ್ದಾರೆ. ಕೂಡಲೇ ಅಲರ್ಟ್ ಆಗುವಂತೆ ಬಿಡಬ್ಲ್ಯೂಎಸ್ಎಸ್ಬಿಗೆ ಖಡಕ್ ಸೂಚನೆ ಕೊಡುವುದರ ಜೊತೆಗೆ ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಆದೇಶ ಕೊಟ್ಟಿದ್ದಾರೆ. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಡಿಸಿಎಂ ಯಾವುದೇ ಕಾರಣಕ್ಕೂ ನಗರದಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗದಂತೆ ಕ್ರಮ ವಹಿಸೋಕೆ ಸೂಚಿಸಿದ್ದಾರೆ. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡಲಾಗಿದೆ. ಆ ಸಭೆಯಲ್ಲಿ ಈಗಾಗಲೇ ಬರಗಾಲ ಇರೋದ್ರಿಂದ, ನೀರಿನ ಕೊರತೆ ಅಭಾವ ಇರೋದ್ರಿಂದ ಆದಷ್ಟು ನೀರನ್ನು ಸದ್ಬಳಕೆ ಮಾಡೋಕ್ಕೆ ನಾಗರಿಕರಿಗೆ ಒಂದು ಜಾಗೃತಿ ಮಾಡಿಸ್ಬೇಕಾಗುತ್ತೆ ಮೊದಲನೇ ಹಂತವಾಗಿ. ಎರಡನೇದಾಗಿ ನಮ್ಮ ಕಾವೇರಿ ಸ್ಟೇಜ್ 5 ವರ್ಕ್ಗಳು ನಡೀತಾ ಇದ್ದಾವೆ. ಅದು ಆದಷ್ಟು ಏಪ್ರಿಲ್ ಮೊದಲನೇ ವಾರದೊಳಗೆ ಕಂಪ್ಲೀಟ್ ಮಾಡಿ ಕಾವೇರಿಯಿಂದ ನೀರನ್ನು ಪೂರೈಕೆ ಮಾಡೋಕ್ಕೆ ಹೆಚ್ಚುವರಿ ಗಮನ ಕೊಡ್ತಾ ಇದ್ದೀವಿ. ಮೂರನೇದಾಗಿ ಎಲ್ಲಿ ಬಲ್ಕ್ ಕನ್ಸ್ಯೂಮರ್ಸ್ ಇದ್ದಾರೆ ಅವ್ರಿಗೆ ರೇಷನ್ ಕಡಿಮೆ ಮಾಡಿಕೊಂಡು ಡೊಮೆಸ್ಟಿಕ್ ಕನ್ಸಂಪ್ಷನ್ ಪರ್ಪಸ್ಗೆ ಜಾಸ್ತಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದು ಬಿಟ್ಟು ಎಲ್ಲೆಲ್ಲಿ ಕ್ರಿಟಿಕಲ್ ಏರಿಯಾಸ್ ಇದೆ, ಒಂದು 267 ಕ್ರಿಟಿಕಲ್ ಏರಿಯಾಸನ್ನು ಗುರುತು ಮಾಡಿದ್ದೇವೆ. ಅಲ್ಲಿ ನಾವು ನೀರನ್ನು ನಮ್ಮ ಫಿಲ್ಲಿಂಗ್ ಪಾಯಿಂಟಿಂದ ಅವ್ರಿಗೆ ನೇರವಾಗಿ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಇದು ಕುಡಿಯೋ ನೀರಿನ ಅಭಾವದ ಸ್ಯಾಂಪಲ್ ಅಷ್ಟೇ. ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಪರ್ಯಾಯ ಮಾರ್ಗ ಕಂಡುಕೊಳ್ಳದೆ ಹೋದ್ರೆ ಮುಂದೆ ಜನ ಬೀದಿ ಬದಿಯಲ್ಲಿ ಹೋರಾಡುವ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಪಕ್ಕ. ಮಾರುತಿ ಬೆಳ್ಳೂರು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.